ಆ ಥರ ಕ್ಲಾಂಪ್ ಬೇಕಷ್ಟೇ ನಿಮಗೆ. ಇದು ಈಸಿಯಾಗಿ ಅಂದರೆ ಅದು ಯಾವ ಥರನಾದರೂ ಇರ್ಬೋದು, ಒಂದು ಸ್ವಲ್ಪ ಫೋಲ್ಡ್ ಆಗಿ ಓಲ್ಡ್ ಆಗಬೇಕು ನಿಮಗೆ. ಸ್ಟೀಲ್ ಬೆಂಡ್ ಆಗೋದ್ರೆ ಇದ್ರೆ ಸಾಕು. ನಾನು ತಕ್ಕೊಡ್ತೀನಿ ಇರಲಿ. ಇಲ್ಲ ಈಗ ನಾನು ಇವಾಗ ಫ್ರೀನೇ ಇದ್ದೀನಿ. ಅಲ್ಲೊಂದು ಕೆಫೆ ಒಂದು ಮೀಟಿಂಗ್ ಇದೆ, ಅವರು ದುಬೈಗೆ ಹೋಗ್ತಾ ಇದ್ದಾರೆ ಓನರು. ಅವಾಗ 3 ದಿನದಿಂದ ವೆಯ್ಟಿಂಗ್ ನನಗೋಸ್ಕರ. ಅವ್ರದ್ದು 12 ಫ್ರಾಂಚೈಸಿ ಇದೆ, ಒಳ್ಳೆ ಇವರು. ಅದಕ್ಕೋಸ್ಕರ ನಾನು ನಿಮ್ಮನ್ನು ಅಲ್ಲಿಗೂ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಬರ್ತೀನಿ ಅಂದರೆ ಬರಲಿ, ಹೋಗೋಣ. ಇಲ್ಲ ನಾನು 5 ನಿಮಿಷ ಟೈಮ್ ಕೊಡಿ, ನಾನು ಹೋಗಿ ಬಂದು ನಿಮ್ಗೆ ಅದು ಅಲ್ಲೊಂದೆರಡು ವಿಸಿಟ್ ಮಾಡಿ. ದೊಡ್ಡ ಹಾರ್ಡ್ವೇರ್ ಅಂಗಡಿ ಇದೆ, ಅಲ್ಲಿ ಕೇಳ್ಬಿಟ್ಟು ಫೋನ್ ಹಾಕ್ತೀನಿ. ಇಲ್ಲ ನನಗೆ ಮೊಬೈಲ್ ಅಂಗಡಿಯವ್ರಿಗೆ ಗೊತ್ತು, ನಾನು ಈ ಥರದ್ದು ಒಂದು ತಕ್ಕೊಡ್ತೀನಿ ನಿಮಗೆ. ಪಕ್ಕ ಸರಿ ಸಿಗೋಣ. ಗಿರೀಶ್ ಅಂತ ಮರಿಬೇಡಿ, ನಾನು ಫಾಲೋ ಮಾಡ್ತಿರ್ತೀನಿ ನಿಮಗೆ. ಸೊ ಅವತ್ತು ಈ ಹೋಲ್ಡರ್ ಹುಡುಕ್ತಾ ಇದೆ, ಹೆವಿ ಕಾಸ್ಟ್ಲಿ ಇದೆ, ಆಲ್ಟರ್ನೇಟ್ ಹುಡುಕ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನೇ ಹುಡ್ಕೊಂಡು ಈ ಕಡೆ ಹಾರ್ಡ್ವೇರ್ ಶಾಪಿಗೆ ಬಂದೆ. ಅಲ್ಲಿ ಇದ್ದಾರೆ ಒಬ್ರು ಬ್ರೋ ಇದ್ದಾರೆ, ಅವರು ಬಂದು ಗುರುತು ಹಿಡಿದು ನಾನು ಸಪೋರ್ಟ್ ಮಾಡ್ತೀನಿ ಬನ್ನಿ ಹುಡ್ಕೋಣ ಅಂದ್ಬಿಟ್ಟು ಹೇಳಿದ್ರು. ಅವ್ರಿಗೆ ಅರ್ಜೆಂಟ್ ಕೆಲಸ ಇದೆ. ಅಂದರೆ ಏನು ಹೇಳಲಿ, ಸೊ ಆ ಥರ ಇರೋ ಒಂದು ಪೆಂಡಿಂಗ್ ಸ್ಟೀಲ್ ಐಟಮ್ನ ಹುಡುಕೊಂಡು ಹೋಗಬೇಕಾದ್ರೆ ಅವರು ಹಂಗೆ ಅಪ್ರೋಚ್ ಆದರು. ಇವರು ನೀವೇ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ ಅಂತ. ಅದು ಖುಷಿ ಆಯಿತು. ಒಂದು ಅವರು ಫೋನ್ ಪೇ ಕೆಲಸ ಮಾಡ್ತಾವ್ರಂತೆ. ಅವ್ರು ಹೋಗೋ ಅಂಗಡಿ ಎಲ್ಲಾದರೂ ಕಾಣಿಸುತ್ತೆ, ನೀವು ನಂಬರ್ ಕೊಟ್ಟಿರಿ, ಕಾಣಿಸಿದ ತಕ್ಷಣ ಹೇಳ್ತೀನಿ ಅಂತ ನಂಬರ್ ತಗೊಂಡು ಹೋಗಿದ್ದಾರೆ. ಎಲ್ಲ ಏನಂತ ಹೇಳಿ, ಜಸ್ಟು ಯಾವುದೋ ಟೈಮಲ್ಲಿ ಹೊಡೆದಿದ್ದೊಂದು ಇಂಟ್ರೆಸ್ಟು ಇವಾಗ ಈ ಸಪೋರ್ಟ್ವರೆಗೂ ತಂದು ಕೊಟ್ಟಿದೆ. ಯಪ್ಪ ಏನು ಹಿಂಗೆ ಹೋಗ್ತಾವ್ರೆ, ಎಲ್ಲ ಖುಷಿ ಆಗುತ್ತೆ ಇವಾಗ ನೋಡ್ತಾ ಇದ್ದೀನಿ. ಇವಾಗ ನಂಗೆ ಆ ಸ್ಟೀಲ್ ಐಟಮ್ ಯಾಕೆ ಬೇಕು ಅಂದರೆ, ಕರೆಂಟ್ಲಿ ಇವಾಗ ನನ್ನ ಮೈಕು 20,000 ಕೊಟ್ಟು ಇಸ್ಕೊಂಡಿದ್ದೀನಿ. ಇದು ನಾನು ಇದು ಹಿಂಗಿರ್ತದೆ, ಹಿಂಗಿದೆ, ಹಿಂಗೆ ಅಟ್ಯಾಚ್ ಮಾಡಿದ್ರೆ ಅಂದ್ಕೊಂಡಿದ್ದೆ ತೋರಿಸಿ ಲಾಸ್ಟ್ ವಿಡಿಯೋದು. ಅದನ್ನ ಮಗನ ಬಳಸೋಣ ಅಂದರೆ ಅದು ಕಿತ್ಕೊಂಡು ಹೋಗ್ತಾಯಿದ್ದೆ. ಅದು ಕಿತ್ಕೊಂಡು ಹೋಗ್ತಾಯಿದ್ದೆ ಅನ್ನೋ ತೂಕ ಜಾಸ್ತಿ ಐತೆ. ಮೈಕ್ ಹೋಲ್ಡ್ರು ಅಡಾಪ್ಟ್ರು ಈ ಕ್ಯಾಮ್ರಾ ಕನೆಕ್ಟ್ ಮಾಡಿದ್ರೆ ಅದನ್ಯಾರು ಸ್ಟಿಲ್ಲಾಗಿ ಇಟ್ಕೊಳಕ್ಕೆ ಬೇಕಂದರೆ ಆ ಥರ ಸ್ಟೀಲ್ ಬಾಡಿ ಒಂದು ಬೇಕು. ಅದಿದ್ದರೆ ಆರಾಮಾಗಿ ಇಟ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾರೆ. ವಾಯ್ಸಲ್ಲಿ ಸ್ವಲ್ಪ ಕ್ಲಾರಿಟಿ ಇರುತ್ತೆ. ನನಗೆ ಇಷ್ಟ ಆಗ್ತಾರೆ ಸ್ಟಾರ್ಟ್ ಮಾಡ್ತಾ ಇರೋದು. ಅದಕ್ಕೆ ಒಂದು 4 ದಿನ ವೀಡಿಯೋನೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ಎಲ್ಲಿದ್ದೀರಾ ಬ್ರೋ? ಮನೆ ಹತ್ರ ಬರೋದ ಇವತ್ತು? ಲೇಟ್ ಆಗುತ್ತಾ? ಅದೇ ಬ್ರೋ, ಒಂದು ಫೋನ್ ಬಗ್ಗೆ ಮಾತಾಡಬೇಕಾಗಿತ್ತು. OnePlus ಅದೇ OnePlus 12 ಫೋನ್ ಬಗ್ಗೆ ಇಸ್ಕೊಳಕ್ಕೆ ಮಾತಾಡಬೇಕಾಗಿತ್ತು. ಅದಕ್ಕೆ ಹಾಂ ತಗೊಂಡ್ಬೇಕು ಬ್ರೋ. ಹಾಂ ಬ್ರೋ, ನಿಮ್ಗೆ ಯಾವಾಗ ಬೇಗ ಅಡ್ಜಸ್ಟ್ ಆಗುತ್ತೆ, ಬೇಗ ತಗೊಂಡ್ಬೇಕು ನಾ ಫೋನ್ನ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಅದು ಬೇಕು. ಅದೇ ನನ್ನ ಪ್ಲ್ಯಾನ್ ಇದ್ದಿದ್ದು ಲಾಸ್ಟು ಒಂದು 3 ದಿನದ ಹಿಂದೆ ಬಂದ್ಬಿಟ್ಟು ಮಾತಾಡ್ಬಿಟ್ಟು ಈ ಸಂಡೇ ತಗೋಣ ಅಂತ. ಸಂಡೇ ನಾಳೆ. ಹಾಂ ಸರಿ. ಇಲ್ಲ ಈಗ ಬಂದಿಲ್ಲ. ಈಗ ರೋಡಲ್ಲಿ ಇದ್ದೀನಿ, ಕಲ್ಕೆರೆ ರೋಡಲ್ಲಿ. ರೈಟ್ ಹೊಡೆದ್ರೆ ನಾಳೆನಾ? ಸರಿ ಬಾ. ಎಷ್ಟು ಗಂಟೆಗೆ? ನಾಳೆ ಫುಲ್ ಇರ್ತೀರಾ ಫ್ರೀಯಾಗಿ? ಸರಿ ಬಾ. ಹಾಗಾದ್ರೆ ಸೊ ಈ ಕಡೆ ಏನಾದ್ರು ಬೆಂಡ್ ಆಗುವಂಥ ಸ್ಟೀಲ್ ಸಿಗುತ್ತಾ ಅಂತ ಚೆಕ್ ಮಾಡಿ. ಬೆಂಡಿಂಗ್ ಎಲ್ಲ ಮಾಡ್ತಾವ್ರೆ, ಸಿಗ್ಬಹುದು. ಒಬ್ರು ಬೆಂಡ್ ಆಗೋ ಥರ ಸ್ಟೀಲ್ ಟೈಪ್ ಯಾರು ಇದೆಯಾ? ಫ್ಲಾಟ್ ಇನ್ಸ್ಟಾಗ್ರಾಮ್ ನಾನು ಫಾಲೋ ಅಪ್ ಮಾಡ್ತಿಲ್ಲ, ಆದ್ರೆ ನೀವು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಏನು ಬೇಕು ಹೇಳಿ ನಿಮ್ದು? ಇವಾಗ ನನ್ನ ಕ್ಯಾಮ್ರಾ, ಈ ಕ್ಯಾಮ್ರಾಗೆ ಹೋಲ್ಡ್ ಮಾಡೋಕ್ಕೆ ಒಂದು ಥರ ಇಂಟರ್ನೆಟ್ಟಲ್ಲಿ ಬೇರೆ ಥರ ಐತದು. ಈ ಥರ ಎಲ್ಲ ಬೇಡ ನನಗೆ. ಒಂದು ಸ್ಟೀಲ್ನು ಬೆಂಡ್ ಮಾಡೋ ಥರ ಇದ್ರೆ ಇದನ್ನ ಹಿಂಗೆ ಬೆಂಡ್ ಮಾಡಿದ್ರೆ ಸಾಕು. ಇಲ್ಲ ಆ ಥರದ್ದಿಲ್ಲ. ಈ ಥರ ನಾರ್ಮಲ್ ಸ್ಟೀಲ್ ಬೆಂಡ್ ಆಗುವಂಥದ್ದು ಈ ಥರದ ಬೇಡ. ಇದೆಲ್ಲ ಹೈ ಕ್ವಾಲಿಟಿ. ನಾರ್ಮಲ್ ಒಂದು ಲೋಕಲ್ ಸ್ಟೀಲ್ ಆದ್ರೂ ಪರವಾಗಿಲ್ಲ. ಅದು ನಮ್ಮ ಹತ್ರ ಸಿಗಲ್ಲ ಇದು. ನಿಮ್ಗೆ ಈ ಥರದ್ದು ಬೇಕಂದ್ರೆ ರೆಡಿಮೇಡ್ ಇವ್ರ ಹತ್ರ ಹೇಳಿ ಮಾಡಿಸ್ಕೋಬೋದು. ರೆಡಿಮೇಡ್ ಸಿಗಲ್ಲ, ಬೇಕಾದ್ರೆ ನೀವು ಹೆಂಗ್ ಬೇಕೋ ಇನ್ನೂ ಸ್ಟ್ರಾಂಗ್ ಮಾಡಿಸ್ಕೋಬೋದು. ಓಕೆ, ಸಿಗ್ತದೆ ಅದು. ಹೌದಾ? ಇಲ್ಲೇ ಮಾಡ್ಕೋಬೋದು. ಸಿಮ್ರಾನ್ ಭಾಯ್ ತೋಡ ಇದು ರಾಜ ಏನು ವಿಷಯ ಸಾಕಲ್ಲ? ಹಾಂ, ಇಷ್ಟು ಸಾಕು. ಏನಕ್ಕೆ ಹೇಳಿದ್ರು? ಫೋನ್ ಕ್ಯಾಮ್ರಾ ಅದು ಮೈಕ್ ಒಂದು ಹೋಲ್ಡ್ ಮಾಡೋಕ್ಕೆ. ಥ್ಯಾಂಕ್ ಯು.
ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ನಮ್ಮ ತಮ್ಮ ಫಾಲೋವರ್ ಓ ನಿಮ್ಮ ತಮ್ಮ एक बना के दे दो इन्होंने पट्टी में बस शर्ट में बना के दे दो बस ಹೋಲ್ ಈ ಸೈಜ್ ಈ ಕ್ಯಾಮ್ರಾ ಇದೈತಲ್ಲ हाँ होल्स ಬೇಕಾಗಿದೆ ಈ ತರ ಇದಕ್ಕೆಲ್ಲ ಈ ಹೋಲ್ಸ್ ಅಲ್ಲ होल्स क्या भी नहीं चाहिए ऐसा आगे ऐसा आए तो बस ये होल चाहिए बस ये होल अभी बना के देना था अभी बना के दूर से आया है कितना साइज है मैं जा रहा हूँ इन लोग बना पाएगा तब आप आकर के मैं बनाता हूँ कितने देर होते हैं हेगड़ा नगर जा रहा हूँ क्यों क्या क्या है वो लड़का उधर लेके आना ನಿಮ್ಗೆ ಎಲ್ಲಿಗೆ ಬೇಕು ಅದು ಪ್ಲೇಸ್ ಎಲ್ಲಿ ಇದೆ ಕ್ಯಾಮ್ರಾಗೆ ಅಟ್ಯಾಚ್ करने का भाई क्या ಇದರಲ್ಲೇ ಅಟ್ಯಾಚ್ ಮಾಡೋಣ ಅಂತನಾ ಹೈಟ್ कितना ಓಕೆ ಇದರಲ್ಲೇ ನಾವು ಅಟ್ಯಾಚ್ ಮಾಡಿಬಿಟ್ಟು ಇದು ಮಾಡೋಣ ನಿಮ್ಮ ಪ್ಲಾನ್ ಪ್ಲಾನ್ तो आप भी कर दियो 2 मिनट काम ಅಷ್ಟೇ ಎಡಿಟಿಂಗ್ ಹೆಂಗೆ ಮಾಡ್ತೀರಾ ಅದು ಕಷ್ಟ ಫೋನ್ ಟೈಮ್ ಯೂಟ್ಯೂಬ್ ಏನೋ ಓಪನ್ ಮಾಡಿ ತಿನ್ ಸ್ಟಿಲ್ पतला पतला ये भी ज्यादा हो गया ಇಲ್ಲಿ 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 ಇದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಎಲ್ಲರೂ ಕಡೆ ओके 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 ठीक है इसमें ना ऐसे करके होल मारेंगे फिर जैसा है वैसा बनाना ಒಂದು ಈ ತರ ಹಿಂಗೆ ಬಂದು ಹಿಂಗೆ ಬಂದ್ರೆ ಸಾಕಲ್ವಾ हाँ साथ साथ ಬಂದು ಹಿಂಗೆ ಬಂದ್ರೆ ಸಾಕು ऐसा ऐसे जाके ऐसा आए तो बस है ये पट्टी को माइक लगाना के लिए बस पट्टी को माइक लगाना वहाँ स्ट्रेट पट्टी डालना ये वाला स्ट्रेट कर देंगे इसको एल शेप कर देंगे बस ये वाला होल हो गया और स्ट्रेट कर देंगे एक हो जाके ना यहाँ होल मारते ಆಮೇಲೆ ಎಲ್ಲ ಹೋಗ್ತೀನಿ ತಲೆ ಕಟ್ಸ್ಬೇಕು ಹಾಂ ಓಕೆ ಏ ಏನಿ ಏನಿ ಅದೇ ಅಲ್ಲ ಎರಡು ಒಂದು ಇದು ಇದು ದಪ್ಪದಿದು और थोड़ा थोड़ा कर दीजिएगा नहीं वो रेड चले जाएगा सेट जाएगा वो बाद में वो कितना होता है का ರೊಟೇಟ್ थोड़ा थोड़ा कर दो बस ಏನಿಲ್ಲ ಬ್ರೋ ನಾನು ಮಾಡ್ತಾ ಇದ್ದೀನಿ ಒಂದೇ ನಿಮಿಷ ಕಾಲ್ ಮಾಡ್ತೀನಿ ವಾಯ್ಸ್ ಚೆನ್ನಾಗಿದೆ ಥ್ಯಾಂಕ್ ಯು ಬ್ರೋ ಓ ಡಾಕ್ಟರ್ ನೈಸ್ ಜಾಬ್ ಅದ ಜಾಬ್ ಏನಿಲ್ಲ ಬ್ರೋ ಏ ಇಲ್ಲ ಏನಾದ್ರೂ ಮಾಡ್ತಿರ್ಬೇಕು ಚೆನ್ನಾಗಿದೆ ಸೊ ಕ್ಲಿನಿಕ್ ಇಲ್ಲೇನಾ ಹಾಂ ಕ್ಲಿನಿಕ್ ಓಕೆ ನಮ್ಮ ಡಾಕ್ಟ್ರು ಫಸ್ಟ್ ಹಿಂಗೆ ಬರ್ತದೆ ಈ ಎಂಡ್ ಬಂದ್ಬಿಟ್ಟು ಈ ಕ್ಯಾಮ್ರಾ ಕನೆಕ್ಟ್ ಟಚ್ ಆಗುತ್ತೆ ಓಕೆ ಇದು ಬೆಂಡ್ ಆಗೋದು ಇಲ್ಲಿ ಮೇಲಕ್ಕೆ ಹೋಗುತ್ತೆ ಈ ಕಡೆ ಬೆಂಡಾಗಿ ಎಲ್ ಶೇಪ್ ಆಗಿ ಬರ್ಬೇಕು ನಿಮಗೆ ಇದರನ ಬೆಂಡ್ ಹೋಗೋರು ಊಪರ್ ಜನ ನಿಮ್ದು ಮನೆ ಇರೋದು ನಾನು ಹಿಂಗೆ ಮಾಡ್ತಾ ಇದ್ದೀವಿ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ ಬಲ್ಕ್ ಇದಾವೆ ಅಂದರೆ ಕೆಲವೊಂದೇನೋ ಕಾಪಿರೇಟ್ ಬಂದ್ಬಿಟ್ಟು ಲೇಟ್ ಆಗೋಗುತ್ತೆ ಕೆಲವು ಕಾಪ್ರೇಟ್ ಯಾವುದಿಲ್ಲ ಎಡಿಟಿಂಗ್ ನಾನು ಅದನ್ನ ಒಂದು ಸ್ವಲ್ಪ ಸಾಂಗ್ ಚೇಂಜ್ ಮಾಡಿ ಹಾಕ್ಕೊಡ್ತೀನಿ ಆವಾಗ ಏನು ಮಾಡ್ತಾ ಇದ್ದೆ ಗೇಮ್ ಪ್ಲೇದು ಎಲ್ಲ ಹುಡುಕ್ತಾ ಇದ್ದೆ ಯಾವ್ದು ಪಾಪ್ಯುಲರ್ ಆಯಿತು ಅವೆಲ್ಲ ಹುಡುಕಿ ನಾನು ಟ್ರೈ ಮಾಡ್ತಾ ಇದ್ದೆ ನೋಡಿ ಇಷ್ಟೆಲ್ಲ ಹಾಕಿದ್ದೀನಿ ಇವಾಗ ನಂದು ಓನ್ ವೀಡಿಯೋಸು ಒಳ್ಳೊಳ್ಳೆ ದೇವಸ್ಥಾನದ್ದು ಎಲ್ಲ ರೆಕಾರ್ಡ್ ಮಾಡಿದ್ದೀನಿ ಕೋಲಾರ ಹೋಗಿದ್ದೆ ಮತ್ತು ಕೈವಾರ ಹತ್ರ ಹೋಗಿದ್ದೆ ಓಕೆ ಕೈವಾರಿಂದ ಒಳಗಡೆ ಒಂದು ಊರು ಬರುತ್ತೆ ಅಲ್ಲಿ ಸೂಪರ್ ಪ್ಲೇಸ್ ಇದೆ ತುಂಬ 500,000 ಇಯರ್ಸ್ ಪುರಾತನ ದೇವಸ್ಥಾನ ಅದು ಕವರ್ ಮಾಡಿದ್ದೀನಿ ಇನ್ನೂ ಅದು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ ಮತ್ತು ಲ್ಯಾಪ್ಟಾಪ್ ಕೆಟ್ಟೋಗಿದೆ ನನಗೆ ಯಾವ ಲ್ಯಾಪ್ಟಾಪ್ ಬಳಸ್ತಿರೋದು ನಾನು ಬೆಲ್ಲ ನೋಡಿ ಯಾಮ ಬೇರೆ ಲೈನ್ ಇಲ್ಲ ಇಲ್ಲ ಆಯಿತು ಬೇರೆ ಲೈನ್ ಎಸ್ಕೊಂಡಿತ್ತು ಇದು ಇಂಟರ್ನೆಟ್ಟಲ್ಲಿ 2,000 ಮೇಲೆ ಇಂಪೋರ್ಟ್ ಮಾಡಿದ್ರೆ ಎಲ್ಲ ನೋಡಿ ಎಷ್ಟು ಕಡೆ ಆಗೋದು ಇದೆಲ್ಲ ಇಂಟರ್ನೆಟ್ಟಲ್ಲಿ ಹೆವಿ ಕಾಸ್ಟ್ಲಿ ಇದೆ ಎಲ್ಲ ಇನ್ಸ್ಟಾ 360 ಮಾಡ್ತಾನೆ ಇಲ್ಲಿ ನೋಡಿ ಈಗ ಒಂದು 5 ನಿಮಿಷ ಮಾಡಿ ಮುಗಿಸ್ಬೋದು ಅಷ್ಟೇ ಇದನ್ನು ಯಾವತ್ತೂ ಆಲ್ಟರ್ನೇಟಿವ್ ರೆಡಿಮೇಡ್ ಅಂತ ಹೋಗ್ಬೇಡಿ ಅದಕ್ಕಿಂತ ಚೆನ್ನಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಹಾರ್ಡ್ವೇರ್ ಶಾಪ್ ಅದಕ್ಕೆ ಇರೋದು ಹೌದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವೇ ಆಲ್ಟ್ರ್ ಮಾಡ್ಕೋಬೋದು ಹಾಂ ಅಲ್ಲಿ ಹೋಗಲ್ಲಿ ಮೀಟ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತಿದ್ದೀರಿ ಮೊದಲಿಂದ ನೋಡ್ತಾ ಇರ್ತೀವಿ ಇವಾಗಲ್ಲ ನಿಮ್ದು ಇದು ಮೆಟ್ರೋ ಇದು ಮಾಡ್ತಿದ್ರಲ್ಲ ವಿಡಿಯೋ ಹಾಂ ಅವಾಗ ಏನೋ ನೋಡ್ತಿರೋದು ಥ್ಯಾಂಕ್ ಯು ಅವಾಗ ಮೆಟ್ರೋ ಮಾಡ್ತಿದ್ರು ಅದೇ ಒಂದು ಮಂತ್ 1.5 ಮಂತ್ ಆಗಿರ್ಬೋದು ಆಗಿದೆ
ಆಗ್ಲೇ ಗಮನಿಸಿಲ್ಲ ನೀವು ಬಂದಿದ್ದು. ಬಂದು ನೋಡಿದ್ ನಾನು ಅವಾಗ ಗೊತ್ತಾಯ್ತು, ಓ ನೀವೇ ಬಂದಿದ್ದು ಅಂತ. ಇಲ್ಲ 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 ಥ್ಯಾಂಕ್ಸ್ ಬ್ರೋ. 2 ನಿಮಿಷ ಬರ್ತೀನಿ. ನಿಮ್ದೇನಾ? ಎಲ್ಲ ಅಕ್ಕಪಕ್ಕ ಒಂದ್ಸಲ ಪರಿಚಯ ಆದರೆ ಎಲ್ಲರ ಜೊತೆ ಮಿಂಗಲ್ ಹಂಗೆ ಎಲ್ಲೇ ಹೋದ್ರೆ ಅಷ್ಟೇ ಹಾ ಇದೆ. ನಾನು ಅವಾಗೆಲ್ಲ ಇದನ್ನೇ ಬಳಸ್ತಾ ಇದ್ದು. ಇದು ಸೈಡ್ ಅಂಡ್ ಸೀಟ್ ಕಾಂಪಿಟೇಷನ್ ಇತ್ತು. ಅಲ್ರಿ ಅದು ಎಲ್ಲ ಬಿಡ್ರಿ ಹೋಗ್ತಾ ಇದೆಯಾ ಒಳಗೆ ಮತ್ತೆ ಹೌದು. ಯಾವಾಗ ನಿಮ್ಗೆ ಗೊತ್ತಿದ್ದ ಗೊತ್ತಿಲ್ಲ, ಅವ್ರ ಅಮ್ಮ ಅಲ್ಲಿಲ್ಲ, ಅವರೇ ಗೊತ್ತಿಲ್ಲ. ಯಾರು ಬಿಟ್ಟಿರೋದು? ಆ ರೋಡಿಂದ ಹಿಂಗೆ ಬಂತು. ಲೇಡೀಸ್ ಇದ್ರು, ರೋಡಿಗೆ ಬರ್ತಂತ ಗಾಡಿ ನೇಪಾಳಿ ಸಲ ಬರೋ 2-ವೀಲರಲ್ಲಿ ನಿಲ್ಲಿಸ್ಬಿಟ್ಟು ನಾಯಿಮನಿ ಸೈಡ್ ಆಗಿದ್ದು. ಇವಾಗ ನಿಮ್ಮ ಮನೆಗೆ ಒಯ್ಬೇಕು ಅದೆಲ್ಲ ಗೊತ್ತಿಲ್ಲ. ಅವ್ರ ಅಮ್ಮನ ನೋಡ್ಬಿಟ್ಟು ಅವ್ರ ಅಮ್ಮ ಅಂತ ಕರ್ಸ್ಬಿಡ್ತೀವಿ. ಒಳಗಡೆ ಆಕಾಶ ಒಳಗಡೆ ಪಾಪ ಹತ್ತೋಗುತ್ತಲ್ಲ. ತೋಳಿ ಎಂತ ಅದು ಬಿಸ್ಕೆಟ್ ತಿನ್ನಲ್ಲ. 1-2 ವಾರ ತಿನ್ನಲ್ಲ ಅದು. ಇನ್ನೂ ಸಣ್ಣದಿದೆ ಮರಿಯೋದು. ಅಲ್ಲಿ ಇನ್ನೇ 1-2 ವಾರ ಆಗಿದೆ ಅಷ್ಟೇ. 2 ವಾರ ಆಗಿದೆ. ಅವ್ರ ಅಮ್ಮ ಹುಡ್ಕೊಂಡ್ ಬರ್ತಾರೆ, ಬಿಡಲ್ಲ ಅವರು. ಈ ಕಡೆ ನೋಡಿದ್ರ ಈ ಕಡೆ ಇಲ್ಲ. ಈ ಕಡೆಯಿಂದ ನಾಯಿ ಮರಿ ಬಂದಿದ್ದು ನಮ್ಮಲ್ಲಿ ಬಿಟ್ಟೋಗಿದ್ದಾರೆ. ಇವಾಗ ಕಣ್ಣಾರೆ ನೋಡಕ್ಕೆ ಹೆಂಗ ಆಗ್ತಾ ಇಲ್ಲ ಅವರು. ನಾನು ಅಮ್ಮ ಹುಡುಕ್ತಾ ಇದ್ದೀನಿ. ತಂದಿರೋ ದಾರಿನೇ ಮರ್ತೋಗಿತ್ತು. ಬಿಟ್ಟೋಗ್ಬಿಟ್ರೆ ಹೆಂಗೆ ಇದೆ ಹೇಳಕ್ಕಾಗಲ್ಲ. ಬಂದ್ರಿ ಮಧು ಸೌಕರ್ಯ ಇಲ್ಲ ಕೈಗಲ್ಲಿ ಇದಾಗದಲ್ಲ ಚೆನ್ನಾಗಿ. ನಾನು ಫಸ್ಟು ಮೆಟ್ರೋಲಿ ಇಲ್ಲಿಂದ ಸರ್ ವಿಶ್ವೇಶ್ವರ ಸ್ಟೇಷನಿಂದ ಕೇರ್ಪುರಕ್ಕೆ ಬಂದೆ. ನಾನು ಎಲ್ಲಿರಬೇಕಾಗಿದ್ದು ಟೀನ್ ಫ್ಯಾಕ್ಟ್ರಿ ಇಳಿಬೇಕಾಗಿತ್ತು. ಮಿಸ್ ಆಗಿ ಕೇರ್ಪುರಲ್ಲಿ ಇಳ್ಕೊಂಬಿಟ್ಟೆ. ಅದು ವರ್ಕೌಟ್ ಆಗೋಯ್ತು. ಅಂದರೆ ಅವಾಗ ಚೆಕ್-ಇನ್ ಕೊಟ್ಟಾಗ ವರ್ಕೌಟ್ ಆಗೋಯ್ತು. ಅದಾದಮೇಲೆ ರೀಸೆಂಟಾಗಿ ಚೆಕ್ ಮಾಡ್ತೀನಿ, ವರ್ಕ್ ಆಗ್ತಾ ಇಲ್ಲ. ಎಲ್ಲಿದೆ ಪೀಣ್ಯ ಇಳಿಯೋ ಬದಲು ಪೀಣ್ಯ ಇಂಡಸ್ಟ್ರಿ ಇಲ್ಲದೆ ವರ್ಕ್ ಆಗುತ್ತೆ ಅನ್ಕೊಂಡು ನೋಡಿದ್ರೆ ವರ್ಕ್ ಆಗ್ತಾ ಇಲ್ಲ. ಕಾರ್ಡು ಅದು ಟಿಕೆಟು ಆವಾಗ ವರ್ಕ್ ಆಗ್ತಿದ್ದು, ಇವಾಗ ವರ್ಕ್ ಆಗ್ತಾ ಇಲ್ಲ. ಅಂದರೆ ಅದು ಮಿಲಿಯನ್ ಹೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಇರಬೇಕು. 1947 ಅಪ್ಡೇಟ್ ಅಲ್ಲಿ ಏನಾಯ್ತು? ಇನ್ಸ್ಟಾಗ್ರಾಮ್ ಅಂದ್ರೆ ಗೊತ್ತಿಲ್ಲ. ಅಲ್ಲ ಕ್ಯಾಮ್ರಾ ಇನ್ಸ್ಟಾಗ್ರಾಮ್ ಗೊತ್ತು, ಕ್ಯಾಮ್ರಾ ಗೊತ್ತಿಲ್ಲ ಅಷ್ಟೇ. ಅದು ಸುಗ್ಲ ಹತ್ರ ಸಂಪಾದನೆ ಮಾಡಿದ್ರೆ ಅಷ್ಟೇ. ಇಲ್ಲ, ರೈಡ್ ಮಾಡಕ್ಕೆ ಹೇಳ್ಬೇಕು ನಿಮಗೆ. ನಿಜ ಸರ್. ನಮ್ಮಲ್ಲೇ ತಿಂಗಳ ಎಷ್ಟು ಹೋಗಂತಿದ್ ನೀನು? ಇದು 50 ರೂಪಾಯಿ ಒಂದು ತಿಂಗಳಿಗೆ. ತಿಂಗಳಿಗೆ ಎಷ್ಟಾಗುತ್ತೆ? ಸೂಪರ್. ಇಲ್ಲಿ ಬಂದು ವರಾಹ ಸ್ವಾಮಿ, ಇಲ್ಲಿ ಅಲ್ಲ ಸರ್, ಇವರನ್ನ ಹೂವು ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿ ವರಾಹ ಸ್ವಾಮಿ ಮೀನ್ಸ್ ಇವಾಗ ದೇವರು ವಯಸ್ಸೇನಿದೆ, ಇಲ್ಲಿ ದೇವ್ರು ಬೆಳೀತಿದೆ. ಕಾಡಲ್ಲಿರೋದು ದೇವಸ್ಥಾನ. ಮತ್ತೆ ಎಡಿಟ್ ಮಾಡೋಕೆ ಟೈಮ್ ಇಲ್ಲ. ಇದ್ರದ್ದೇ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಇದು ಮಾಡ್ಕೊಂಡು ಬಂದಿದ್ದೀನಿ. ಸ್ವಾಮೀಜಿ ಇಲ್ಲಿ ಆವತ್ತು ಹೋಗಿದ್ದೀನ, ಫಸ್ಟ್ ಟೈಮ್ ಹೋಗಿದ್ದು ನಾನು ನಮ್ಮ ಅವ್ರ ಜೊತೆ ಹೋಗಿದ್ದೆ. ಸ್ವಾಮೀಜಿ 500 ಏನು ಪೂಜೆ ಮಾಡ್ತಾರೆ ಗೊತ್ತಾ? ನಮ್ಮಿಂದ ಒಂದು ಏನು ಟಚ್ ಮಾಡ್ಕೊಂಡು ಅವರೇ ಬ್ಯಾಗಲ್ಲಿ ನೀರು, ಹಾಲು, ಮಜ್ಜಿಗೆ ಎಲ್ಲ ತೊಗೊಬರ್ತಾರೆ. ನಾವು ಬೇಡ್ಕೊಳ್ತೀವಿ. ಮೀನ್ಸ್ ನನಗೆ ಮಗು ಆದರೆ ಬೇಡ್ಕೊಂಡಿದ್ದೆ, ಆ ಥರ ಅರ್ಕೆ ಮಾಡ್ಕೊಂಡಿದ್ದು. ಅರ್ಕೆ ದಿವಸಕ್ಕೆ ಹೋಗಿದ್ದು ಫಸ್ಟ್ ಟೈಮ್ ನಾನು ಅವತ್ತು ಹೋಗಿದ್ದು. ಅವತ್ತು ವಿಡಿಯೋ ರೆಕಾರ್ಡ್ ಮಾಡಿ ಎಡಿಟ್ ಮಾಡಬೇಕು ಮಾಡಿಲ್ಲ. ಅವ್ರು ಬಂದಿದ್ದು ಹೆಂಗೆ ಬಂದರು ಗೊತ್ತಾ? ಎಕ್ಸೆಲ್ ಗಾಡಿ ಎತ್ಕೊಂಡು ನೋಡಿ, ಹೀರೋ ಇದ್ದಂಗೆ ಹೋದರೆ 75 ವರ್ಷ ಇವಾಗೂ ಬೆಟ್ಟ ಹತ್ತಾರೆ ಅವರು. ಇದಾರೆ ನಮ್ಮ ಸುಸ್ತಾದ್ರೆ ಅವ್ರು ಆಕ್ಟಿವ್ ಆಗಿರ್ತಾರೆ, ತುಂಬ ಆಕ್ಟಿವ್. ನಾನು ಅದೇ ಶಾಕ್ ಅದೇ, ಅದಕ್ಕೆ ಅವ್ರನ್ನ ಫೋಟೋ ಹಿಡ್ಕೊಂಡೆ ಇರಲಿ ಅಂತ. ಚೆನ್ನಾಗಿ ಬಂದೈತೆ ಫೋಟೋ. ಇದು ಕೆರೆ, ದೊಡ್ಡ ಕೆರೆ. ಅದು ಕೆರೆ ಪಾಸ್ ಮಾಡ್ಕೊಂಡು ಕೆರೆ ಕೆರೆ ಇದು ಮಾಡ್ಕೊಂಡು ಬರ್ಬೇಕು. ನನ್ನ ಜೊತೆ ಮಿಂಗಲ್ ಆದರೆ ಸಂಡೇಸ್ ಎಲ್ಲರೂ ಆಯ್ತು. ಇವ್ರು ನಮ್ಮ ಮಾವ, ಮಾವನ ಮಕ್ಕಳು, ಇವ್ರು ಕೊಟ್ಟಿದ್ದ. ಇವ್ರ ಹಬ್ಬಕ್ಕೆ ಇದಿಲ್ಲೇ ಎಲ್ಲ ಫೋಟೋ ಹಿಡ್ದಂಗೆ ಐತೆ. ಇಲ್ಲ
ಬ್ಯಾಕ್ಗ್ರೌಂಡು ಈ ಗಾಡಿ ಈ ಕಂಡೀಷನ್ ಕೊಡ್ಬೇಕು ನಾನು ನನ್ನ ತಮ್ಮ ಇವು ಎಷ್ಟು ಕಷ್ಟ ಆಗ್ತಿದ್ದೀವಿ ಅದರಲ್ಲಿ ಮಾರ್ಬಿಟ್ಟು ಪಾಲಿಶಿಂಗು. ಈ ಗಾಡಿ ಶೈನಿಂಗ್ ಬರ್ತಾ ಇರಲಿಲ್ಲ, ಹಾಂ ಇದೆಲ್ಲ ಪಾಲಿಶ್ ಮಾಡಿ ರಬ್ಬಿಂಗ್ ಪಾಲಿಶ್ ಇದೇ ಜಾಗದಲ್ಲೇ ಇವರೇ ಡ್ರಿಫ್ಟ್ ಹಾಕಿದ್ದೀನಿ. ಫಸ್ಟ್ ಟೈಮ್ ಡ್ರಿಫ್ಟ್ ಹಾಕಿರೋದು ನಾನು. ನೀವಾ ಹಾಕ್ತಿದ್ದೀನಿ, ಟ್ರೈ ಮಾಡಿ ನೋಡಿದೆ. ಹಾಕಿದ್ದು ಹಾಕ್ಬಿಡೋಣ ಎಲ್ಲ ready ಮಾಡಿ. ಕಾರ್ ಕೊಟ್ಟ ಸೆಲೆಕ್ಟಾಗಿ ಎತ್ಕೊಂಡು ಹೋಗ್ಬಿಟ್ಟು ಅದನ್ನ ವಿಡಿಯೋ ಮಾಡೋದನ್ನ ಇಬ್ರು ಇರ್ತಿರಲ್ಲ ಹಂಗಾದ್ರೆ. 3 ಜನ ಹೋಗಿದ್ದು. 3 ಜನ ಕಾರ್ ಡ್ರಿಫ್ಟ್ ಹಾಕಕ್ಕೆ. ಡ್ರಿಫ್ಟ್ ಅಂದರೆ ಕಾರ್ನ ಸ್ಪೀಡ್ ಹಾಕ್ಬಿಟ್ಟು ತುಂಬ ಕಳಿಸಿ ಮಾಡಿದ್ದೀನಿ. ತಗೊಳಪ್ಪ. ఎవరో ఫోన్ ఎత్తుకొని లీడ్ చేసినారా? ఎవరో ఫోన్ ఎత్తుకొని లీడ్ చేసినారా వీడియోని? లీడ్ చేయండి. ಐಡ್ಲ ಒಂದು ಕರೆಕ್ಟ್. నేను ಐಡ್ చేసినాను ಮತ್ತೆ ಓಪನ್ ಮಾಡಬೇಡ ಎಲ್ರ ಮುಂದೆ. ಅಷ್ಟು ಸೀಕ್ರೆಟ್ ಅಲ್ಲಿ ನಮ್ದೇನು ಬರಲ್ಲ ಬಿಡು. ಮತ್ತೆ ಯಾಕೆ ಐಡಲ್ಲಿ ಇಟ್ಟಿದ್ದೆ? ಯಾವ ಹಳೆ ಮಗಕ್ಕೆ ಮಂಗಳಾರತಿ ಅನ್ಸ್ತಾರಲ್ಲ. ಬೇಡ ಐಡ್ ಐತಾನೆ ಮುಂದಕ್ಕೆ ಚೆನ್ನಾಗಿ ಎಡಿಟ್ ಮಾಡೋದೇ ನಿಮ್ದೇನು? ನಮ್ಮ ಗಾಡಿನೇ ಅದು ನೋಡ ಮುಂದೆ ಬರ್ತಾನೆ. ಹೇಳಿದ್ರೆ ಗಾಡಿನೂ ಕೊಡಲ್ಲ ನಮ್ಮಪ್ಪ. ತೊಳಿ ಅಂತ ಹೇಳಿದ್ನಾ, ತೊಳೆದ್ರೆ ತಲೆಂಟಾಗಿ ಎತ್ಕೊಂಡ್ಬಿಟ್ಟಿದ್ದೀನಿ. ಇದು ಆಯ್ತು ವಿಡಿಯೋ. ಇದು ನಾನು ಓಡಿಸಿದ್ದು ನಮ್ಮ ಅಪ್ಪ ನೋಡ್ತಾನೆ. ಅಲ್ಲ ಅಂಕಲ್, ಏನು ಅಂಕಲ್ ನಿಮ್ಮ ಮಗ ಗಾಡಿ ಏನು ಹೊಡೆದಿದ್ದಾನೆ ಎಲ್ಲಿ ಇಲ್ಲಿ ಇಲ್ಲಿ ಏನು ಅನ್ಕೊಂತಾನೆ. ಹಂಗಲ್ಲ ವಿಡಿಯೋ ಗಾಡಿ ಅವ್ನಿಗೆ ಬರಲ್ಲಪ್ಪ, ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ರಿವರ್ಸ್ ಗೇರಲ್ಲಿ ರಿವರ್ಸ್ ತಗೋದು ಇವಾಗ ಎಡಿಟಲ್ಲಿ ಹೆಂಗಿದೆ? ಎಡಿಟರ್ ಚೆನ್ನಾಗೈತಲ್ಲ. ಬೇಡ, ಎಡಿಟರ್ ಚೆನ್ನಾಗೈತಲ್ಲ. ಸ್ಟಂಟ್ ಬೇಕು ನಮ್ಗೆ. ಕಂಟೆಂಟ್ ಒಂದ್ 2 ದಿನ ಹೋಗ್ರ ತಿರ್ಸೋದು ಹೆಂಗೆ ತಿರ್ಸ್ಬೇಕು ಅಂತ ಅದೇ ಹೇಳ್ತಿಲ್ಲ. ಒಂದ್ 2 ದಿನ ಹೋಗ್ಲಿ, ಅವಾಗ ನಾನು ಮಾಡ್ತೀನಿ. ಏನ್ ಗೊತ್ತಾ, ಕಾರ್ 2 ಪಲ್ಟಿ ಹೊಟ್ಟು ಮತ್ತೆ ಸೀದಾ थैंक्स सो मच. हाँ थोड़ा थोड़ा है, टच हो रहा है, हो जाएगा. ಸೊ ಮಚಸ್ ಇಂಟರ್ನೆಟ್ಟಲ್ಲಿ 2000 ಅದ್ರ ಮೇಲೆ ಕಾಣಿಸ್ತಾ ಇದೆ ಐಟಮ್. ಇದು ಇಲ್ಲಿ 100 ರೂಪಾಯಿಗೆ ಮಾಡಿಸ್ಕೊಂಡಿದ್ದೀನಿ. ಹಿಂಗೆ ಆಲ್ಟರ್ನೇಟ್ ಹುಡುಕಿರೋದು ನಾನು. ಸೊ ಈ ಆಲ್ಟರ್ನೇಟ್ ಹುಡ್ಕೋಕ್ಕೆ ಇವಾಗ ಫಸ್ಟ್ ಯೂಟ್ಯೂಬ್ ಹಿಡಿದ್ರು, ಅವ್ರು ಸಪೋರ್ಟ್ ಮಾಡಿದ್ರು. ಸ್ವಲ್ಪ ಇನ್ಸ್ಟಾಗ್ರಾಮಿಂದ ಹೆಲ್ಪ್ ಆಗ್ತಾಯಿತ್ತಪ್ಪ. ಇನ್ಸ್ಟಾಗ್ರಾಮಿಂದ ಕಾಸು ಬಂದಿಲ್ಲ ಅಂದರೂ ಕೂಡ ಏನೋ ಒಂದು ಹೆಲ್ಪ್ ಆಗ್ತಿದೆ. ಸೊ ಇದನ್ನು ಸ್ವಲ್ಪ ಇಂಟೆಂಟ್ ಐತೆ, ನಾನು ಮಾಡಬೇಕು ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದು ರ್ಯಾಪ್ ಮಾಡಿಬಿಟ್ಟು ಪ್ರೆಸೆಂಟ್ ಇಟ್ಕೊಂಡಿರ್ತೀನಿ. ಮನೆಗೆ ಹೋಗೋಷ್ಟೆಲ್ಲ ಡ್ರೈ ಆಗಿರುತ್ತೆ. ಇವಾಗ ಹಿಂಗೆ ಹಾಕೋಣಷ್ಟೆಲ್ಲ ಕೈ ಕೂಡ ಸ್ವಲ್ಪ ಪೇಂಟ್ ಆಗದೆ. ಎನಿವೇಸ್, ಸೊ ಕೊನೆಗೆ ಹಿಂಗೆ ರ್ಯಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೆಂತಕೊಂಡು ನಾಳೆಯಿಂದ ಬರೋ ವೀಡಿಯೋಲೆಲ್ಲ ಒಳ್ಳೆ ವಾಯ್ಸ್ ಕ್ವಾಲಿಟಿ ಇರುತ್ತೆ. ಥ್ಯಾಂಕ್ ಯು. ಈಗ ನಮಗೆ ಹಾಂ ಓಕೆ ಇದ್ದೀರಾ? ಹಾಂ ಇವಾಗ ಹೊರಟ್ರೆ ಮನೆಗೆ ಹೋಗ್ಬೇಕು. ಅದು ಫುಲ್ ಇದು ಎಷ್ಟು ಫಾಲೋವರ್ಸ್? ಆ ಮೂವಿಯಿಂದ ನಮಗೆ ಒಂದು ಆ ಕಡೆ ಇನ್ನೊಂದು THEJ THEJ ಚಾಲ అంతే జే అంతే స్టాప్లోనే వస్తుంది. తెలుగునా? తెలుగు వస్తుంది. ఓకే 2 మిస్టర్ నాని మా అన్నంత పోలేస్తున్నాడు. నాని తెలుసా? తెలియదు. అశోక్ వీళ్ళు ముగ్గురు తెలుసా నీకు? అన్న ఎవరో తెలియదు నాకు. ఎవరు తెలీదా? అట్లా అంటే ఇట్లా మ్యాటర్. ఇది ఫాలో అవుతున్నారు కదా, దానికి అట్లా ఫాలో చేసింటారు. ఇదే మా అన్న అంతా ఫాలో చేస్తున్నారు కదా, నాకే తెలియదు అని. దాంట్లో ముగ్గురు మాకు తెలిసిన వాళ్ళ. అవునా? ఫ్రీగాను మా గవర్నమెంట్ కాలేజ్ వాళ్ళు తొడుకోపోయినది స్టూడెంట్ని. ఓహో ఇప్పుడు ఈ పొద్దు అదే స్నాప్ వేసింది ఫ్రీగా అంట. అదేనో షాక్ అయిపోయింది ఏం తక్షణ చూడరా అని. సరేనా, వస్తాను. ಹುಷಾರಾಗಿ సరేనా, ಗಾಡಿ ನಿಧಾನ ಗೊತ್ತಲ್ಲ. సరేనా, దానిగా నిలుస్తుంది కదా. ಥ್ಯಾಂಕ್ ಯು. ನಿಮ್ಮಿಂದನೇ ಆಗಿದ್ದಿದ್ದು. ಇಲ್ಲ ಪರವಾಗಿಲ್ಲ, ಚೆನ್ನಾಗಿ ಮಾಡಿ ವೀಡಿಯೋಸು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೆಂಗೆ ಹೋಗ್ಬೇಕಾದ್ರೆ ಮಿಲಿಯನ್ಸ್ ಯಾಕಂದ್ರೆ ನಮ್ದು ತಮಿಳ್ನಾಡವ್ರನ್ನೆಲ್ಲ ನೋಡಿ ಆಗಸ್ಟ್ ಕಮ್ಮಿ ಕನ್ನಡದಲ್ಲಿ ಡೇರ್ ಪ್ರೋ ಇಲ್ಲ ಇದಾರೆ ಹಂಗಂತಲ್ಲ, ಜಾಸ್ತಿ ಬೇಕು ಮ್ಯಾಕ್ಸಿಮಮ್. ಡೇರ್ ಪ್ರೋ ಫಾಲೋವರ್ಸ್ ನೋಡಿ ಜಾಸ್ತಿ ಆಗ್ತಾವ್ರೆ. ಓಕೆ ಬ್ರೋ, ಬೈ ಬಾಯ್, ಸಿಗೋಣ. ಬಾಯ್ ಬಾಯ್. ಸರಿ ಬಾಯ್. ಥ್ಯಾಂಕ್ ಯು. ಓಕೆ. ಗಾಡಿ ಎಲ್ಬಿಟ್ಟೆ. ಬಾಯ್ ಅಪ್ಪ.
ಹೆಂಗೋ ಇವತ್ತು ಬಂದಿದ್ದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗೈತೆ. ಒಂದು ಮೈಕ್ದೇ ದೊಡ್ಡ ಪ್ರಾಬ್ಲಮ್ ಇತ್ತು ನನಗೆ, ಹೆಂಗೆ ಮಾಡೋದು ಏನು ಮಾಡೋದು ಅಂತ. ಕೊನೆಗೂ ಸಿಕ್ತು. ಮೈಕ್ ಎಕ್ವಿಪ್ಮೆಂಟ್ಸ್ ಎಲ್ಲ ಮನೇಲಿದೆ. ಇವಾಗ ಹೋಗಿ ಈ ಕೊನೆ ವೀಡಿಯೋ, ಒಂದು ಮೈಕಿಂದ ಕೊನೆ ವೀಡಿಯೋ ಅಪ್ಲೋಡ್ ಮಾಡಿ ನಾಳೆಯಿಂದ ಮಾತಾಡ್ತೀನಿ ನೋಡಿ. ಸೊ ಐಟಮ್ನ ಮನೆಗೆ ತಂದು ಎಲ್ಲ ಕವರೆಲ್ಲ ಬಿಚ್ಚಾಕ್ದೆ. ಇನ್ನೂ ಸ್ವಲ್ಪ ಅಂಟಿದೆ, ಅದಕ್ಕೆ ಇಲ್ಲೇ ಇಕ್ಕಿರ್ತೀನಿ. ಇವಾಗ ಈಚೆ ಹೋಗ್ಬೇಕು. ಮಗನ್ ಚೇತನ್ ಆಗಿಂದ ವೆಯ್ಟ್ ಮಾಡ್ತಾ ಇದ್ದ, ಪಾಪ ಲೇಟ್ ಆಗೋಗೈತೆ ಅಂತ. ಇವನೇ ಚೇತನ್, ಮುಖನೇ ಕಾಣಿಸ್ತಿಲ್ಲ. ಬಸ್ವ ಸರಿ ಬಾ. ಇದ ಬಸ್ವ. ಲೈಟ್ ಇಲ್ಲ. ಹಾಂ ಕುಡಿದಂಗೆ. ಇದ ಚೇತನ್, ಇದ ಬಸ್ವ. ಇವಾಗ ನಾವು ಬ್ರೋಸಂಗ್ ಹೊರಟಿ. ಸೊ ಇವಾಗ ನಾನು ಇವನ ಜೊತೆ ಬ್ರೋಸಂಗ್ ಹೊರಟಿದ್ದೀನಿ. ಇವನ ಆಟೋ, ಇವಂದೇ ಆಟೋ ಇದೆ. ಹಾಂ, ಇವಂದೇ ಆಟೋ ಇದೆ. ಎಷ್ಟು ವರ್ಷ ವಯಸ್ಸು? 21 ವಯಸ್ಸಿಗೆ ಆಟೋ ಮೇಂಟೈನ್ ಮಾಡ್ತಾ ಇರೋ ಹುಡುಗ ಯುವಕ ಚೇತನ್. ಅವನು 18 ವಯಸ್ಸು, ಅವನು ಮೇಂಟೈನ್ ಮಾಡ್ತಾನೆ. ಅವೆಲ್ಲ ಹೇಳ್ಬೇಡ, ಸುಮ್ಮನೆ ನಮ್ಮದು ಹಾಕಿದ್ರು ಕೂಡ ಅಲ್ಲಿ 1 ನಿಮಿಷ 30 ಸೆಕೆಂಡ್ ದಾಟ್ಬಿಟ್ರೆ ಜನಕ್ಕೆ ಇಂಟ್ರೆಸ್ಟಿಂಗ್ ಬರ್ತದೆ. 1-2 ನಿಮಿಷ ಮ್ಯಾಕ್ಸಿಮಮ್ ಜನ ನೋಡಬೇಕು, ಏನೋ ಮಾಡೋಣಪ್ಪ ಅಂತ ನೋಡ್ತಾರೆ. ಆಮೇಲೆ ಹೋಗ್ಬಿಟ್ರೆ ಅಷ್ಟೇ. ಈಗ ಯಾಕೆ ಇದೆ ಅದು, ನೀನು ಯಾಕೆ ಮಾಡಬೇಕು, ಸುಮ್ಮನೆ ಟೈಮ್ ವೇಸ್ಟ್ ಅಂತ ನಡ್ಕೊಂಡಾಗೆ ಹೋಗ್ಬೇಡ ಮಚ್ಚ. ಪಾಪ ಅವ್ನಿಗೊಂದು ಚಿಲ್ಲಿರೋದಲ್ಲ, ಯಾವುದೋ ಒಂದು ಗ್ಯಾಪಲ್ಲಿ ಹಾಕಿದ್ರೆ ಅವ್ನಿಗೆ ಅದು ಖುಷಿಯಾಗಿರೋದಲ್ವ ಪಾಪ. ಸರಿ, ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಅದು ಸೀಸನ್ ತಗೊಂಡವನು ಸೀಸನ್ ತಗೊಂಡು ಕೆಲಸ ಯಾರಿಗೋ ಫ್ರೀರೋ ಕೆಲಸವನ್ನೇ ಬರಲ್ಲ ಅಂತ ಅನ್ಕೊಂಡಿತ್ತು. ಫಸ್ಟ್ ಟೈಮ್ ನೋಡಿದಾಗ ಯಾವ್ದು 2 ದಿನ ವೇಟ್ ಮಾಡಿದೆ, ಏನೋ ಬಂದಿಲ್ಲ ಅಂತ ಆಪ್ ಡಿಲೀಟ್ ಮಾಡೋದೆ, ವಿಡಿಯೋನ ತೆಗೆದಾಕ್ಬಿಟ್ಟೆ. 2 ದಿನ ಬಿಟ್ಟು ನೋಡ್ತೀನಿ, ಅಕೌಂಟ್ ಅಲ್ಲಿ ರಿಮೈಂಡ್ ಅಂತ ಹೊಸ ಆಪ್ಷನ್ ಬಂತು. ಅಲ್ಲಿ ನೋಡಿದ್ರೆ ಇಬ್ರದ್ದು ಬಂದೈತೆ. ಇಬ್ರದ್ದು ರಿಮೈಂಡ್ ಮಾಡೋ ಅಂತ ಕಳ್ಸೈತೆ. 2ಕ್ಕೂ ರಿಮೈಂಡ್ ಕೊಟ್ಟೆ. ಕಾಸು ಬರುತ್ತೆ ಅನ್ಕೊಂಡು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿದೆ. ಇವಾಗ ಒಂದು ಕೆಲಸ ಮಾಡು. ಅದಾಗ 3 ದಿನ ನೋಡ್ತೀನಿ, ಕಾಸೇ ಬಂದಿಲ್ಲ ಅಕೌಂಟ್ಗೆ. ನೋಡಿದ್ರೆ ರಿಮೈಂಡ್ ಲೆಕ್ಕದಲ್ಲಿ ಇದೆ, ಇದು ಕ್ಯಾಶ್ ಲೆಕ್ಕದಲ್ಲಿ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಡ್ಯೂ ಟು ಸಮ್ ಆಕ್ಷನ್ಸ್ ಟ್ರಾನ್ಸಾಕ್ಷನ್ ಬಿನ್ ಕ್ಯಾನ್ಸಲ್ಡ್ ಅಂತ ಬರ್ತೈತೆ. ಏನಾಗೈತೆ ಅಂತ ಯಾವ್ದೋ ಇನ್ಫಾಗೆಲ್ಲ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಎಲ್ಲ ನೋಡಿದ್ರೆ ಅದು ಕಾಂಟ್ಯಾಕ್ಟ್ ಮಾಡೋಕೆ ನಂಬರ್ ಇಲ್ಲ, FAQ ಅಂತ ಎಲ್ಲ ಐತೆ. ಸುಮ್ಮನೆ ಜನ ಲಾಗಿನ್ ಮಾಡಿಸ್ತಾ ಇದ್ದಲ್ಲ ನಾನು ಅಂದ್ಬಿಟ್ಟೆಲ್ಲ ಮತ್ತೆ ಡಿಲೀಟ್ ಮಾಡ್ಬಿಟ್ಟೆ. ಇವತ್ತು ನೋಡಿದ್ರೆ ಪಾಪ ಕಾಸು ಬರೋಕ್ಕೆ UPI ಐತೆ ಅಂತ. ಕೆಲಸ ಮಾಡು, ಡಿಲೀಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ವ್ಯೂಸ್ ಕಮ್ಮಿ ಆಗ್ತೈತೆ. ಯಾರಿಗೋ ನೀನು 50% ಕೊಡ್ಬೇಕಲ್ಲ ಅವ್ರಿಗೆ, ಅದು ನಮ್ಗೂ ನೀವು 25 ಈಗ ಕೊಡ್ಬೇಕು. ಸುಮ್ಮನೆ ಅವ್ರು ಮೆಸೇಜ್ ಎಲ್ಲ ಆಗ್ತಾವ್ರು, ಅವ್ರು ಕೊಡೋ ನೀನು. ಅವ್ರು ನೀನ್ ಕೊಟ್ಕೋ, ನಮ್ಮಿಬ್ರಿಗೂ 50% ಅದ್ರಲ್ಲಿ ಇಬ್ರಿಗೂ 25 ಪಲ್ಲೆ ಹುಷಾರಾಣಿಲ್ಲ. ಆ ಟೈಮ್ ಹೊರಟಾಗಪ್ಪ ಬಿಟ್ಟಿದ್ಯಾ? ಯಾಕಮ್ಮ ಸೈಲೆಂಟ್ ಆಗೋದು? ಏನ್ ಮಚ್ಚ ನೀನು ಹಿಂಗೆಲ್ಲ ಬಂದ್ಬಿಟ್ಟು ಸಡನ್ ಆಗಿ ಆಫೀಸ್ 25 ಕೊಡು ಅಂದ್ರೆ ಕೊಡೋಣಮ್ಮ. ಏನೈತೆ ಹೋಗಿ ನಾನು ಫೋನ್ ಇಸ್ಕೊಂಡ್ಬೇಕು. ಈ ಫೋನ್ಗಳು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದಕ್ಕೆ ಇವೆಲ್ಲ ಪ್ಲಾನ್ ಮಾಡ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್ ಬ್ರೋ. ಸರಿ ಬ್ರೋ, ತುಂಬ ಥ್ಯಾಂಕ್ಸ್ ಬ್ರೋ. ಅದು ಮೀಟ್ ಆಗಿ ಚೆನ್ನಾಗಿ ಮಾತಾಡ್ಸಿದ್ರೆ ಖುಷಿ ಆಯ್ತು. ಹೋಗ್ ಮಚ್ಚ ಹೆಂಗೆ? ಓ, ಯಾವ್ದು ಅಪ್ಲೋಡ್ ಮಾಡ್ತಾ ಇರಾ? ಯಾರು ನೋಡು ವಿಡಿಯೋ ಯಾರಿದು? ಯಾರು ಹುಡುಗಿ ಮಾಡಿದ್ರು? ಓಹೋ, ಓಕೆ. ಬಟ್ಟೆ ತಗೊಂಡೋಗಿ ಅಲ್ತವ್ರು ಚೆನ್ನಾಗಿ ಮಾಡೋರಪ್ಪ. ಚೆನ್ನಾಗಿ ಮಾಡೋರು. ಸೊ ಪಾಪ ಈ ಕಡೆ ಅವ್ನು ಪ್ಯಾಂಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಶರ್ಟ್ ನೋಡೋಕೆ ಮೇಲಕ್ಕೆ ಹೋದ. ನಾನು ಫೋನ್ ಇದೇ ಟೈಮಲ್ಲಿ ಈ ಕ್ಯಾಮ್ರಾ ಅಂದರೆ ಚಾರ್ಜಿಂಗ್ ಹಾಕಿದ್ದೆ. ಏನು ಮಾಡ್ತಾವನೆ ಆಮೇಲೆ ಅವನೇ ಇಲ್ಲ ಬರ ಬೇಡವಾ? ಬಾ ಮಚ್ಚ. ಲಾಟ್ಗಳೆಲ್ಲ ಜಾಸ್ತಿ ಆಗಿರೋದಕ್ಕೆ ಪಾಪ ಐಟಮ್ಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ. ಇದಾ ಚೆನ್ನಾಗಿದೆಲ್ಲ? ಎಷ್ಟಿದೆ ಸೈಜ್? 2XL ಇದೆ, XXL. ಇನ್ನೊಂದು XXL ಯಾವುದು ಎಷ್ಟಿದೆ? ಚಾರ್ಜ್ ಎಷ್ಟಿದೆ? 1005 ಇರೋದು, ಅದೇ ಇರಬೇಕು. 1005 1500.
ಸೊ ಮತ್ತೆ ಬರೀ 6 ಅವರ್ ಹಾಕಿರೋದು, 6 ಅವರ್ ಮುಂಚೆ ಹಾಕಿರೋ ವೀಡಿಯೋಗೆ 4,000 ಚಿಲ್ಲರೆ ಲೈಕ್ಸು. 1,000 ರೂಪಾಯಿ ಆಯ್ತು ಕೊರಿಯನ್ ಟೀ ಶರ್ಟ್ಸ್ದು. ನನ್ನ ಅಕೌಂಟ್ ಎಲ್ಲ ಚೆನ್ನಾಗಿ ಬೆಳೆದಿದೆ. ಹೋಗೋದಾ? ಸರಿ ಬಾ. 4XL ಬಟ್ಟೆ ಈ ಸರೌಂಡಿಂಗ್ ಅಲ್ಲಿ ಎತ್ಕೊಂಬಂದು ನನ್ನ ಅಂಗಡಿಯಲ್ಲಿ ಒಂದು ಜೊತೆ ಬಟ್ಟೆ ಫ್ರೀ ತೇಜು 2Kಗೆ. ನನಗೆಲ್ಲ ಇವನು 4XL ಈ ಅಂಗಡಿ ಬಿಟ್ಟು ಬೇರೆ ಅಂಗಡಿಯಲ್ಲಿ ಎಲ್ಲೂ ಸಿಕ್ಕಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಮತ್ತೆ ಸಾಕು ಬರ್ತೀನಿ. ಬರುತ್ತಾ ಲೈಟ್ ಇದ್ರೇ ಬರೋದು. ಲೈಟ್ ಆಪೋಸಿಟ್ ಇದ್ರೆ ಇದು ಹೆಂಗೆ ಕಾಪಿ ಮಾಡ್ಕೊಳ್ಳೋದು? SD ಕಾರ್ಡ್ ಎಲ್ಲ ಸ್ಟೋರ್ ಆಗಿರುತ್ತೆ. ಇಲ್ಲ ಅಪ್ಲಿಕೇಶನ್ ಸಪ್ರೇಟ್ ಆಗಿರುತ್ತೆ, ಅದು ಇನ್ಸ್ಟಾಲ್ ಮಾಡ್ಕೊಂಡು. ಸೊ ಮಚಾಸ್, ಇದೇ ಫೋನು, ಇದೇ ರಾಜೇಶ್ ಅವರು, ಇಲ್ಲೇ ವಿಡಿಯೋ ರೆಕಾರ್ಡ್ ಮಾಡೋದು. ಓಕೆ ರೆಡಿ ಬ್ರೋ? ಓಕೆ ರೆಡಿ? ಬ್ರೋಝೋನ್ ಕಡೆಯಿಂದ ಒಳ್ಳೆ ಕಾಂಬಿನೇಷನ್. ಸೊ ಮಚಾಸ್, ಇದು 2ನೇ ವಿಡಿಯೋ. ರೆಡಿ ಬ್ರೋ? ಬ್ರೋಝೋನ್ ಕಡೆಯಿಂದ ಒಳ್ಳೆ ಕಾಂಬೋ. ಚಿಕ್ಕ ಹುಡುಗಿ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಅಂತ ಕೇಳಕ್ ಇಷ್ಟಪಡ್ತೀನಿ ಬ್ರೋಝೋನ್ ಕಡೆಯಿಂದ. ಸೊ ಮಚಾಸ್, ಆ ವಿಡಿಯೋನ ಇನ್ಸ್ಟೆಂಟಾಗಿ ಅಪ್ಲೋಡ್ ಮಾಡೋ ಸೀನ್ಗಳಿವು. ಕಡೆಯಿಂದ ಒಳ್ಳೆ ಕಾಂಬೋ. ಸರಿ ಬ್ರೋ, ಸಿಗೋಣ, ಬಾಯ್. ಸೊ ಮಚಾಸ್, ಈ ಕಡೆ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಫ್ರೆಂಡ್ಗೆ ಸರ್ ಒಬ್ರು 3,000 ಕಳ್ಸಿದ್ಯಾ? ಫ್ರೆಂಡ್ಸ್ ಕಳ್ಸಿಲ್ಲ. ಕಳ್ಸಿದೀನಿ. ಇಷ್ಟೇ ತೋರಿಸ್ಲಾ? ಅವನು ಇಷ್ಟೇ ತೋರಿಸ್ಲಾ ಮಚ್ಚ? ನೋಡಿ ಲಕ್ಷ ಅಂದ್ರೆ ಸುಮ್ಮನೆ ಎದೆ ಮೇಲೆ 1 ರೂಪಾಯಿ ಬಿಟ್ಟಿಲ್ಲ ಮಚ್ಚ. ಅಲ್ಲ ಮಚ್ಚ, ಇವ್ರಿಗೆಲ್ಲ ಇಷ್ಟೊಂದು ಪೇಮೆಂಟ್ ಕಳ್ಸಿದ್ದೆ, ಹುಡುಗರಿಗೆ ಮಾತ್ರ ಬೇಡ. ಬೇರೆಯವ್ರಿಗೆ ಮಾತ್ರ ಬರೀ ಸಿಂಗಲ್ ಶರ್ಟ್ ಪೇಮೆಂಟ್ ಮಾಡ್ಬಿಟ್ಟಿರ್ತಾರೆ. ನೋಡಮ್ಮ ಮಚ್ಚ, ಅವ್ನು ಕಳ್ಸಿದ್ ಕಮ್ಮಿ. 3,000 4,000. ಏ ಮಚ್ಚ, ಅವ್ನು ಕಳ್ಸಿಲ್ಲ ನೋಡಿ ಎಷ್ಟು ಕಳ್ಸೋಣ. ಅವ್ನು ನೋಡು ಎಲ್ಲೋ ಒಂದೊಂದು ಕಳ್ಸೋಣ ಅಷ್ಟೇ. ನೋಡಿಲಿ ಮಾತ್ರ ಒಂದೈತೆ. ಫೋನ್ ಪೇ ತೋರಿಸ್ತೀನಿ. ಫೋನ್ ಪೇ ಮೇಲೆ ಕಟ್ಟಾಗ್ಬಿಡಿದೆ ಕಾಸು. 1,000 ರೂಪಾಯಿ ಅಕೌಂಟ್ ಅದಕ್ಕೆ ಓಪನ್ ಮಾಡ್ತಾ ಇಲ್ಲ. ಮಗ ಎಷ್ಟು ಕಳ್ಸಿದ್ದೀನಿ ಗೊತ್ತಾ ಮಚ್ಚ? ಲೆಕ್ಕ ಹಾಕಿದ್ರೆ 1 ಲಕ್ಷ ಚಿಲ್ಲರೆ ಕಳ್ಸಿದ್ದೀನಿ ಅವನಿಗೆ. 2 ರೂಪಾಯಿ ಬಿಟ್ಟಿಲ್ಲ, 1 ರೂಪಾಯಿ ಬಿಟ್ಟಿಲ್ಲ ಮಚ್ಚ ಅಕೌಂಟ್ ಅಲ್ಲ. ಅವನು ನೋಡಿಲಿ, ಅದು ಲವರ್ಗೆ ಹಾಕಿದ್ರೆ ಏನೋ ಒಂಥರಪ್ಪ, ಬೆಸ್ಟಿಗೆ ಹಾಕ್ಬೇಕಾ? ಅವ್ನು ಶಿಲ್ಪ ಒಳ್ಳೆ ಬೆಲೆ ಅವ್ರ ತಂಗಿ ಹೌದು. ಇನ್ನೊಂದು ಮದುವೆ ಬಿಟ್ಟು ಬ್ರೇಕಪ್ ಆಗ್ಬಿಟ್ಟಿದ್ದೆ, ಅದಕ್ಕೆ ಇವನು ಎಲ್ಲ ನಂದು ಹಾಕ್ಬಿಡ್ತಾವನೆ. ಬಿಡು ಮಚ್ಚ, ಇಲ್ಲಿ ಬಾ ಮಚ್ಚ. ನೋಡ ಮಚ್ಚ, ನೋಡ ಹೊಟ್ಟೆ ಹೊಡಿಸ್ತಾ ನೋಡೋ ಮಚ್ಚ. 1 ರೂಪಾಯಿ ಬಿಟ್ಟಿಲ್ಲ ಮಚ್ಚ ಅಕೌಂಟಲ್ಲಿ ಇದ್ದಾಗ. ವಾಪಸ್ ತಗೊಂಡಿರೋದಾ? ನನ್ನ ಹತ್ರ ಕಿತ್ಕೊಂಡಿದ್ದು 1 ರೂಪಾಯಿನ ಬಿಟ್ಟಿದೆ ನೋಡಿಲಿ. ಅಕೌಂಟ 1 ರೂಪಾಯಿನ ಕಳ್ಸ್ಕೊಂಡಿರೋದೆ. 1 ರೂಪಾಯಿ ಕೂಡ ಬಿಟ್ಟಿಲ್ಲ. ನೆನ್ಪಿಕೊಂಡಿದ್ಯಾ ಫ್ರೆಂಡ್ ನೀನು? ಹುಡುಗಿಗಾದ್ರೆ ಕೇಳೋದಿಲ್ಲ. 3,000 ಹಾಕಿದ್ರೆ ಯಾವಾಗ ಕೊಡೋಗಮ್ಮ ಮಚ್ಚ. ಎಷ್ಟು ಕಳ್ಸ್ಬಿಡ್ತೀನಿ ಮಚ್ಚ ಕಳ್ಸಿರ್ಬೇಕಂದ್ರೆ. ಅವತ್ತು ಮಾಡಿದ್ರೆ ಕಳ್ಸ್ಬಿಟ್ಲು ಮಚ್ಚ. ಈ ನನ್ನ ಮಕ್ಕಳು ಹೆಂಗ್ ಗೊತ್ತಾ, ಹುಡುಗಿರ್ ಕಾಸು ಎಲ್ಲ ಇಲ್ಲ ಅಂತಾರೆ. ಏನಾದ್ರ ಪ್ಯಾಂಟ್ ಬಿಚ್ಕೊಂಡ್ರು 1 ರೂಪಾಯಿ ಇಲ್ಲ ಅಂತಾರೆ. ಅವ್ನು ಕೆಫೆಗೆ ಹೋಗ್ತಾನೆ ಮಚ್ಚ. ವಿಡಿಯೋ ತೋರಿಸ್ಲಾ? ಇಲ್ಲ ಮಚ್ಚ, ನಮ್ಮ ಕರ್ಕೊಂಡು ಕೆಫೆಗೆ ಕರ್ಕೊಂಡು ಹೋಗಲ್ಲ ಮಚ್ಚ ಅವನು. ನೋಡ ಮಚ್ಚ, ಇಲ್ಲಿ ಫಂಕ್ಷನ್ ತಗೊಂಡು ತೋರಿಸ್ತೀನಿ. ಇಲ್ಲ ಅವ್ನು ಹೇಳ್ತಾನೆ. ಆಯ್ತು ಮಚ್ಚ, ಇಲ್ಲೇ ವಿಡಿಯೋ ಇದೆ ನನ್ನ ಫೋನ್ ಎತ್ತಿದ್ದೀನಿ. ನಂದು ಹೇಳಿದ್ಮೇಲೆ ನಾನು ಅವ್ನು ಹೇಳ್ಬೇಕು. ಇಲ್ಲಿ ಬಿಡು ಮಚ್ಚ, ಅದೆಲ್ಲ ಕಾಣುತ್ತೆ. ಅದು ಯಾವಾಗ ಒಂದು ವಿಡಿಯೋ 2 ವರ್ಷದಿಂದ. 2 ವರ್ಷದಿಂದನಾ? 16 ವರ್ಷಕ್ಕೇನಾ? ನಾನು ಪೀಸ ಹೊಡ್ಕೊ 8 ವರ್ಷ ಲೋ ಮಚ್ಚ. ಏನು 16 ವರ್ಷಕ್ಕೆ? ನನ್ಗೆ 21. ಅವನಿಗಿನ್ನ ದೊಡ್ಡವನು ನಾನು. 8 ವರ್ಷ ಲೋ ಮಚ್ಚ ಒಂದು. ನಾನು ಪೀಸ ಉಪ್ಕೊಂಡಿದ್ದೆ ಅವತ್ತು. ನಾನು ಇವ್ರು ಮಾತಾಡ್ಕೊಂಡು ಅಂದ್ಬಿಟ್ಟು ನೋಡೋ ನಂಗೆ ಬೇಜಾರೈತಿ. ಬಿಡು ಮಚ್ಚ, ಇಲ್ಲಿ ಬಾ ಮಚ್ಚ. 30 ಕಿತ ಕಳ್ಸೋನೆ ಅವ್ನು. 1 ಕಿತನೂ ಬಂದಿಲ್ಲ ನೋಡು. ನಾನು ಎಷ್ಟು ಕಳ್ಸಿದ್ದೀನಿ ನೋಡ ಮಚ್ಚ. ಅಯ್ಯೋ ಅನಿಸ್ತಾವ ನೋಡ ಮಚ್ಚ. ನೋಡು ಅವೆಲ್ಲ ಕೆಲವು ಟೈಮಿಂಗ್ ಮಚ್ಚ. ಎಲ್ಲ 9,000 ಕಳ್ಸಿದ್ದೀನಿ ಮಚ್ಚ. ನೀ ಹೇಳ್ತಿದ್ದೆ ನಾನು ಇವನು. ನೀನೇನೋ ಕಾಸಿರೋ ಟೈಮೆಲ್ಲ ಕೇಳ್ತಾ ಇರ್ತೀನ ಮಚ್ಚ ಪಾಪ. ಅವ್ನು ಕಳ್ಸೋದೆಲ್ಲ ಫೇಲೇ ಮಚ್ಚ. ಬೇಕು ಅಂತ ರಾಂಗ್ ಪಸರ್ ಹಾಕ್ಬಿಡ್ತಾನೆ, ಕಳ್ಸ್ಬಿಡ್ತಾನೆ. ನೋಡು ಎಲ್ಲ ಫೇಲು ಅವ್ನು ಕಳ್ಸೋದು. ಎಲ್ಲ ಫೇಲೆ ನೋಡು, ಎಲ್ಲ ಫೇಲ್ ಅವ್ನು ಕಳ್ಸೋದು. ನೋಡು
ಕುಡ್ದಾಗ ಏನೇನೋ ಕಳ್ಸೋದು. ಓಕೆ. ಯಾವಾಗ ಹೋಗಿದ್ದ ಸಾಲ ಕಳ್ಸ್ಬಿಟ್ಟವನೆ, ದೊಡ್ಡ ವಿಷಯ ಆಗ್ಬಿಟ್ಟಿದೆ ಅದು ನೋಟಿಲಿ. ಲೆಕ್ಕ ಹಾಕೊಂಡ್ರೆ ಮಚ್ಚ ನೆಕ್ಸ್ಟ್ ಇಯರ್ ಹೋಗಿ ಕತೆ ಬೇಡ ಬದುಕೊಂಡ್ಲಿ ಬಿಟ್ಬಿಡು. ಝೂಮ್ ಎಲ್ಲ ಮಾಡೋಕ್ಕಾಗಲ್ಲ. ಹಾಯ್ ಬ್ರೋ. ಸಾರಿ ಬ್ರೋ, ಅವತ್ತು ಮನೆಗೆ ಹೊರಟಿದ್ದೀವಿ. ಸಾರಿ, ಅವತ್ತು ವೀಡಿಯೋ ಹಾಕೋಣ ಅಂದರೆ ಅದು ಟೈಮ್ ಸಿಗ್ತಾ ಇರಲಿಲ್ಲ. ಯಾವ ಗ್ಯಾಪಲ್ಲಿ ಹಾಕ್ಬೋದು ಅಂತ ಹುಡುಕ್ತಾ ಇದ್ದೆ ನಾನು, ಅದು ಸಿಕ್ಕಿಲ್ಲ ಅಂತ ಅಪ್ಲೋಡ್ ಮಾಡಿಲ್ಲ ಬ್ರೋ. ಸಾರಿ ಬ್ರೋ. ಇದು ಯೂಟ್ಯೂಬಿಗೆ ಬರ್ತದೆ ಆದರೆ ಈ ವಿಡಿಯೋ ಯೂಟ್ಯೂಬಿಗೆ ಬರುತ್ತಾದ್ರೆ ಇವಾಗ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಇವತ್ತಿನ ಬ್ರೋಝೋನ್ ಕಾರ್ಯ ಮುಗೀತು. ಅದು ಸಿಕ್ಕಿಲ್ಲ ಅಂತ ಇನ್ನೊಂದು ಅಂಗಡಿಗೆ ಹೋಗಿ ಬರೋಕ್ಕಾಗಿತ್ತು. ಸೊ ಥ್ಯಾಂಕ್ಸ್ ಮಚ್ಚ. ಸರಿ ಮಚ್ಚ, ಬಾಯ್. ಸರಿ ಬಾಯ್. ಚಾರ್ಜಿಂಗ್ ಬೇರೆ ಇಲ್ಲಪ್ಪ ಇದಕ್ಕೆ.